ಗೆ ಭಾಳ ಜನ ಪೇಷಂಟ್ಸು ಏನು ಹೇಳ್ತಾರೆ ಸರ್, ಕಿವಿಯಲ್ಲಿ ಗುಯ್ ಅಂತ ಇದೆ ಸರ್, ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ, ಸಿಕ್ಕಾಪಟ್ಟೆ ಇರಿಟೇಷನ್ ಆಗುತ್ತೆ, ಅದಕ್ಕೆ ಟಿನೈಟಿಸ್ ಅಂತ ಕರೀತಾರೆ. ಬಸ್ಸಿಂಗು, ಹಿಸ್ಸಿಂಗು, ರಿಂಗಿಂಗ್ ಅಂತೇಳಿ. ಅದು ಆ ಒಂದು ಕಡೆ ಆಗ್ಬೋದು, ಎರಡು ಕಡೆ ಆಗ್ಬೋದು. ಅವಾಗ ಏನಾಗುತ್ತೆ, ಆಡಿಯೋಮೆಟ್ರಿಕ್ಸ್ ಹತ್ರ ಹೋಗ್ತಾರೆ, ENT ಹತ್ರ ಹೋಗ್ತಾರೆ, ಅವ್ರೊಂದು ಮಷಿನ್ ಕೊಡ್ತಾರೆ, ವೈಟ್ ಅಂಡ್ ಮಷಿನ್. ಒಂದು ಮಷಿನ್ಗೆ 55,000 ಅಷ್ಟಿರುತ್ತೆ. ಅದು ಟಿನಿಟಸ್ ಕ್ಯೂರ್ ಮಾಡಲ್ಲ, ಅದು ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಿಮ್ಮ ಸೌಂಡು ಕೇಳಿಸ್ಬಾರಂತೇಳಿ. ಆದರೆ ಅದರಿಂದ ಏನಾಗುತ್ತೆ, ಹಿಯರಿಂಗ್ ಲಾಸ್ ಆಗುತ್ತೆ. ಟಿನಿಟಸ್ ಬಂದವರಿಗೆ ಒಂದಿಲ್ಲ ದಿವಸ ಕಿವಿ ಕೇಳೋದು ನಿಂತೋಗ್ಬಿಡುತ್ತೆ. ಅವಾಗ ನೀವು ಹಿಯರಿಂಗ್ ಏಡ್ ತೊಗೋಬೇಕು, ಮತ್ತೆ ಅದಕ್ಕೆ ಲಕ್ಷಾಂತರ ದುಡ್ಡು ಖರ್ಚು ಮಾಡಬೇಕು. ಸೊ ಟಿನಿಟಸ್ ಬಂದರೆ ನಾವು ಏನು ಮಾಡ್ತೀವಿ, ನೆಕ್ಕಲ್ಲಿ ಸಮಸ್ಯೆ ಇರುತ್ತೆ, ಸರ್ವೈಕೋಜನಿಕ್ಕು, ಆ ಯಾಟ್ರಿ ಮೇಲೆ ಪ್ರೆಷರ್ ಇರುತ್ತೆ. ಆ ಪ್ರೆಷರ್ ತೆಗೆದಾಗ ಇಮಿಡಿಯೇಟ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದು ಪದೇ ಪದೇ ಚಿಕಿತ್ಸೆ ತೊಗೊಂಡಾಗ ನಿಮಗೆ ಖಂಡಿತವಾಗ್ಲೂ ಟಿನಿಟಸ್ ವಾಸಿ ಮಾಡ್ಬೋದು, ನಿಮ್ಮ ಕಿವಿಯನ್ನು ಉಳಿಸ್ಕೋಬೋದು, ಹಿಯರಿಂಗ್ ಲಾಸಿಂದ ಅವಾಯ್ಡ್ ಆಗ್ಬೋದು ಅಂತ ಹೇಳ್ಬೋದು. ನಾನು ಡಾಕ್ಟರ್ ದುರೇಶ್ ಅಂತ, ಅಮೇರಿಕನ್ ಮತ್ತು ಯುರೋಪ್ ಟ್ರೈನ್ಡ್ ಸರ್ಟಿಫೈಡ್ ಕರಪ್ರೇಟರ್ ಆ್ಯಂಡ್ ಆಸ್ಟಿಯೋಪ್ಯಾಥ್, ಅಂದರೆ ನಾನ್ ಸರ್ಜಿಕಲ್, ನಾನ್ ಡ್ರಗ್, ಸ್ಪೈನ್ ಆ್ಯಂಡ್ ಜಾಯಿಂಟ್ ಡಾಕ್ಟರ್. ಈ ಥರ ಭಾಳಷ್ಟು ಉಪಯೋಗಕರ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಮತ್ತು ನನ್ನ ಕಾಂಟ್ಯಾಕ್ಟ್ ಮಾಡಲು ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.